ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ಬಳಿಕ ಸಿಎನ್ಜಿ ದರ ಕೂಡ ಏರಿಕೆಯಾಗಿದೆ. 1 ಕೆಜಿ ಸಿಎನ್ಜಿ ದರದಲ್ಲಿ ₹1 ಹೆಚ್ಚಳವಾಗಿದೆ. ದೆಹಲಿಯಲ್ಲಿ 81.09 ಪೈಸೆಗೆ ಸಿಎನ್ಜಿ ದರ ಏರಿಕೆ ಮಾಡಲಾಗಿದೆ. 9 ದಿನದಲ್ಲಿ 3ನೇ ಬಾರಿ ಸಿಎನ್ಜಿ ದರ ಹೆಚ್ಚಳವಾಗ್ತಾ ಇರುವಂತದ್ದು ಯುದ್ಧದ ಎಫೆಕ್ಟ್ನಿಂದಾಗಿ ಇಂಧನ ಬಾಂಬ್ ಸಿಡಿದಿದೆ. ಅಮೆರಿಕ ಇರಾನ್ ಯುದ್ಧದಿಂದ ಭಾರತಕ್ಕೆ ಬರೆ ಇಳಿದಂತಾಗಿದೆ. ಬೆಳಗ್ಗೆಯಷ್ಟೇ ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಶಾಕ್ ನೀಡಲಾಗಿತ್ತು ಕೇಂದ್ರದಿಂದ. ಆದರೆ ಈಗ ಸಿಎನ್ಜಿ ದರದಲ್ಲೂ ಮತ್ತೆ ಏರಿಕೆ ಆಗ್ತಾ ಇದೆ ಎನ್ನುವಂತ ಮತ್ತೊಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಇದರಿಂದಾಗಿ ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ದೊಡ್ಡ ಮಟ್ಟದ ಆಘಾತ ಎದುರಾಗಿರುವಂತದ್ದು. 1 ಕೆಜಿ ಸಿಎನ್ಜಿ ದರದಲ್ಲಿ ಒಟ್ಟು ₹1 ಹೆಚ್ಚಳ ಮಾಡಲಾಗಿದೆ. ಪ್ರತಿ 1 ಕೆಜಿಗೂ ಕೂಡ ₹1 ಹೆಚ್ಚಳವಾಗಿರುವಂತದ್ದು. ದೆಹಲಿಯಲ್ಲಿ 81.09 ಪೈಸೆಗೆ ಸಿಎನ್ಜಿ ದರವನ್ನ ಏರಿಕೆ ಮಾಡಲಾಗಿದೆ. ಕೇಂದ್ರದಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುವಂತದ್ದು ಬೆಳಗ್ಗೆ ಬಂದಂತ ಆ ಒಂದು ಶಾಕಿಂಗ್ ಸುದ್ದಿಯಿಂದಲೇ ಹೊರಬರಬೇಕು ಅನ್ನುವಷ್ಟರಲ್ಲಿ ಮತ್ತೊಂದು ಶಾಕಿಂಗ್ ಸುದ್ದಿ ಬರ್ತಾ ಇರುವಂತದ್ದು. ಈಗಾಗಲೇ ಆಟೋ ಚಾಲಕರು ಒಂದು ಕಡೆ ಗ್ಯಾಸ್ ಇಲ್ಲದೆ ಪರದಾಡ್ತಾ ಇದ್ರು, ಇನ್ನೊಂದು ಕಡೆ ಸಿಎನ್ಜಿಗೆ ಇವಿಗಳಿಗೆ ಶಿಫ್ಟ್ ಆಗಬೇಕು ಅಂತ ಹೇಳಿ ಶಿಫಾರಸು ಮಾಡಲಾಗ್ತಾ ಇತ್ತು. ಆದರೆ ಈಗ ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಸಿಎನ್ಜಿಯಲ್ಲೂ ಕೂಡ ದರ ಏರಿಕೆ ಆಗ್ತಾ ಇರೋದ್ರಿಂದ ಇನ್ನು ಡ್ರೈವರ್ಗಳೆಲ್ಲರೂ ಆಟೋ ಚಾಲಕರಾಗಲಿ ಕಾರ್ ಡ್ರೈವರ್ಗಳಾಗಲಿ ಇದರಿಂದ ಮತ್ತಷ್ಟು ಆಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಕೇವಲ 9 ದಿನದಲ್ಲಿ ಇದು 3ನೇ ಬಾರಿ ಸಿಎನ್ಜಿ ದರ ಹೆಚ್ಚಳ ಮಾಡಲಾಗ್ತಾ ಇರುವಂಥದ್ದು. ಹಾಗಾಗಿ ಯುದ್ಧದ ಎಫೆಕ್ಟ್ ನಮ್ಮ ಭಾರತಕ್ಕೆ ನೇರವಾಗಿ ತುಂಬಾನೇ ಎಫೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಅಮೆರಿಕ ಇರಾನ್ನ ಯುದ್ಧದಿಂದ ಭಾರತಕ್ಕೆ ಬರೆ ಎಳೆದಂತಾಗ್ತಾ ಇದೆ. ಪ್ರತಿ ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಇಂಧನದ ದರ ಏರಿಕೆ ಮಾಡ್ತಾ ಹೋದ್ರೆ ಆಟೋಗಳನ್ನ ಕಾರ್ಗಳನ್ನ ನಂಬಿಕೊಂಡು ಜೀವನ ಮಾಡ್ತಾ ಇರುವಂತಹ ಚಾಲಕರಿಗೆ ಇದರ ಹೊಡೆತ ತುಂಬಾ ದೊಡ್ಡ ಮಟ್ಟದಲ್ಲಿ ಬೀಳುತ್ತೆ. ಪ್ರತಿ 9 ದಿನದಲ್ಲೇ 3ನೇ ಬಾರಿ ಅಂತಂದ್ರೆ ಇದು ಪ್ರತಿ ಬಾರಿ ಹೆಚ್ಚಳವಾದಾಗಲೂ ಕೂಡ ಡ್ರೈವರ್ಗಳಿಗೆ ಆಟೋ ಚಾಲಕರಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಹಾಗಾಗಿ ಈ ಮತ್ತೆ ₹1 ಈಗ 1 ಕೆಜಿಗೆ ಹೆಚ್ಚಳವಾಗಿರೋದ್ರಿಂದ ಇದು ದೊಡ್ಡ ಆಘಾತವೇ ಚಾಲಕರಿಗೆ ಅಂತ ಹೇಳ್ಬೋದು. ಪೆಟ್ರೋಲ್ ಡೀಸೆಲ್ನ ಬೆಲೆ ಬೆಳಗ್ಗೆ ಅಷ್ಟೇ 90 ಪೈಸೆಯಷ್ಟು ಏರಿಕೆ ಆಗಿತ್ತು, 87 ಪೈಸೆಯಷ್ಟು ಏರಿಕೆಯಾಗಿತ್ತು. ಈಗ ನೋಡಿದ್ರೆ ಸಿಎನ್ಜಿಯಲ್ಲಿ ₹1 ಏರಿಕೆ ಆಗಿದೆ ಪ್ರತಿ ಕೆಜಿಗೆ ಅನ್ನುವಂಥ ಮಾಹಿತಿಯನ್ನ ಈಗ ಕೇಂದ್ರ ನೀಡ್ತಾ ಇರುವಂತದ್ದು. ಹಾಗಾಗಿ ಇದರಿಂದ ಮತ್ತಷ್ಟು ಶಾಕ್ ಈ ಒಂದು ಆಟೋ ಚಾಲಕರಿಗೆ ಮತ್ತೆ ಡ್ರೈವರ್ಗಳಿಗೆ ಆಗ್ತಾ ಇರುವಂತದ್ದು. ಕೆಲ ದಿನಗಳ ಹಿಂದಷ್ಟೇ ಪ್ರಧಾನಿ ಮೋದಿ ಅವರು ಪೆಟ್ರೋಲ್ ಡೀಸೆಲ್ನ ಬಳಕೆ ಕಮ್ಮಿ ಮಾಡಿ ಇಂಧನ ಬಳಕೆ ಕಡಿಮೆ ಮಾಡಿ ಅಂತ ಕೆಲವೊಂದಿಷ್ಟು ಸಂದೇಶವನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಈಗ ಪದೇ ಪದೇ ಏರಿಕೆ ಆಗ್ತಾ ಇರೋದ್ರಿಂದ ಇದು ಯಾಕೆ, ಯಾವ ಲೆಕ್ಕಾಚಾರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯುದ್ಧದ ಎಫೆಕ್ಟ್ ಈ ರೀತಿಯಾಗಿ ತಟ್ಟತ್ತೆ ದೇಶದ ಮೇಲೆ, ಪದೇ ಪದೇ ಈ ರೀತಿಯಾಗಿ ಪರಿಣಾಮ ಬೀರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಯಾವಾಗ ಈ ಒಂದು ಯುದ್ಧ ಮುಗಿಯುತ್ತಪ್ಪ, ಈ ಒಂದು ಸಮಸ್ಯೆಯಿಂದ ನಮಗೆ ಯಾವಾಗ ಮುಕ್ತಿ ಸಿಗತ್ತೆ ಅನ್ನೋದರಲ್ಲಿ ಕಾಯ್ತಾ ಕೂತಿದ್ದಾರೆ.